ವೀಕ್ಷಕರ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ವಾರದಂತೆ ಈ ವಾರವೂ ಸಹ ಅಣ್ಣವ್ರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ಇಟ್ಕೊಂಡು ಮುಂದೆ ಬಂದಿದ್ದೇವೆ. ಸಾಕಷ್ಟು ವಿಷಯಗಳನ್ನ ಈಗಾಗಲೇ ನಾನು ನಿಮ್ಮ ಮುಂದೆ ಮಂಡಿಸಿದ್ದೇವೆ. ಈ ವಾರ ಒಂದು ವಿಷಯವನ್ನು ಇಟ್ಕೊಂಡು ಹೊರಟಾಗ ನಮಗನಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಸಿನಿಮಾಗಳ ಮೂಲಕ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಹೇಳಿದಂತೆ ನಡ್ಕೊಂಡಂಥ ಅಪರೂಪದ ನಟ ನಮ್ಮ ರಾಜ್ಕುಮಾರ್ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಪ್ರಮುಖವಾದ ಕೊಡುಗೆ ಅಂತಂದರೆ ನೇತ್ರದಾನವನ್ನು ಮಾಡಿ ಒಂದಷ್ಟು ಅಂಧರ ಬಾಳಿಗೆ ಬೆಳಕಾಗಿ ಅಂತೇಳಿ. ಸೊ ಈ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಜಕ್ಕೂ ಭಾಳ ಖುಷಿಯಾಗುವಂಥ ವಿಚಾರ, ಈ ಕನ್ನಡ ನಾಡು ಕಂಡಂಥ ಶ್ರೇಷ್ಠ ನಟರು, ಹಿರಿಯ ನಟರು, ಅಣ್ಣವರ ಒಡನಾಡಿಗಳಾಗಿದ್ದಂತಹ ಪ್ರಮುಖ ನಟರು, ಇವತ್ತಿಗೂ ಕೂಡ ಅಷ್ಟೇ ಏನು ಚಟುವಟಿಕೆಯಿಂದ ಚಿತ್ರರಂಗದಲ್ಲಿ ಭಾಗವಹಿಸ್ತಕ್ಕಂಥ ಹಿರಿಯ ನಟರಾಗಿರ್ತಕ್ಕಂಥ ದೊಡ್ಡಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕರೆದ ತಕ್ಷಣ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಅಣ್ಣವರ ಕಾರ್ಯಕ್ರಮ ಅನ್ನೋ ಒಂದೇ ಕಾರಣಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಇನ್ನು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗಿಂದನೂ ಮೊದಲ ಎಪಿಸೋಡಿಂದ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಮೀಟಿಂಗ್ಗಳಲ್ಲೂ ಕೂಡ ಇದ್ದಂಥ ವಾಸು ಸರ್ ಅವರು ಪ್ರತಿ ಎಪಿಸೋಡ್ಗಳಲ್ಲೂ ಕೂಡ ಅವರ ಇನ್ಪುಟ್ಸ್ ಇದ್ದೇ ಇರುತ್ತೆ. ಯಾವ ಸ್ಟೋರಿ ಮಾಡಬೇಕು, ಯಾವ್ದು ತೊಗೋಬೇಕು ಅಂತೇಳಿ. ಈ ವಾರದ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ವಾಸು ಸರ್ ಅವರ ಕಾರಣ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಸಹಕಾರ ಹೀಗೆ ಇರಬೇಕು ಕೇಳ್ತಾ. ಆ್ಯಂಡ್ ಈ ಒಂದು ಏನು ಅಣ್ಣವರ ಟ್ರಸ್ಟ್ ಅಂತ ಏನಿತ್ತು, ನೇತ್ರಾಲಯ ಸಂಬಂಧಪಟ್ಟಂಗೆ, ನೇತ್ರದಾನ ಸಂಬಂಧಪಟ್ಟಂಗೆ, ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡೋದಕ್ಕೆ ವಿಶೇಷ ಅತಿಥಿಗಳಿದ್ದಾರೆ. ಮಂಜುನಾಥ್ ಸರ್ ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ. ಪ್ರಮುಖವಾಗಿ ಈ ಒಂದು ಅಣ್ಣವರ ಚಾರಿಟಬಲ್ ಟ್ರಸ್ಟ್ಗೆ ಒಂದು ಕೈ ಜೋಡಿಸಿದಂಥ ವಿಶೇಷವಾದ ಕಂಪನಿ ಅಥವಾ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು, ಶಂಕರ ಹಾಸ್ಪಿಟಲು. ಈ ಶಂಕರ ಹಾಸ್ಪಿಟಲ್ನ ಪ್ರಮುಖವಾಗಿ ಪರಮೇಶ್ವರ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ನಾವು ಏನು ಈ ಅಣ್ಣವರ ಒಂದು ಲೆಗಸಿಯನ್ನು ಹೇಳೋಕೊಡಬೇಕು, ಅಣ್ಣವ್ರ ಬಗ್ಗೆ ನಾವು ಪ್ರತಿದಿನ ಮಾತಾಡಬೇಕು ಅಂತ ಹೊರಟಾಗ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ. ಎಷ್ಟು ಮಾತಾಡೋದು ವಿಷಯ ನಿಲ್ತಾನೆ ಇಲ್ಲ. ಸುಮಾರು 3 ತಿಂಗಳ ಕಾಲ ನಮ್ಮದು ನಡೀತಾ ಇದೆ. ಇವತ್ತಿನ ಈ ಸಬ್ಜೆಕ್ಟು ವಾಸು ಸರ್ ಹೇಳಿದಾಗೆ ಇವತ್ತಿನ ಸಬ್ಜೆಕ್ಟ್ಗೂ ಕೂಡ ಸರ್ ನಾವು ಇಟ್ಟಿರ್ತಕ್ಕಂಥದ್ದು ಕನ್ನಡದ ಕಣ್ಮಣಿ ಅಂತೇಳಿ. ಈ ಕನ್ನಡದ ಕಣ್ಮಣಿ ವಿಶೇಷ ಕಾರ್ಯಕ್ರಮವನ್ನು ಅಪ್ಪಾಜಿ ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ. ನಾನು ಬರುವಂಥ ಎಲ್ಲರೂ ಅತಿಥಿಗಳು ಫಸ್ಟ್ ಕೇಳೋದು, ನಿಮ್ಮ ಕಲ್ಪನೆಯಲ್ಲಿ ಅಣ್ಣವರು ಅಂದರೆ ಏನು ಅಂತ. ಸೊ ಆ ಮೊದಲನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮ ಒಂದು ಮನಸ್ಸಲ್ಲಿ ಅಣ್ಣವರು ಅಂದರೆ ಏನು ಅಂತ. ಒಂದು ದೊಡ್ಡ ಗ್ರಂಥ ಅದು. ಏಕೆ ಅಂತಂತಂದರೆ ಅಣ್ಣವ್ರ ಬಗ್ಗೆ ಯಾವುದ್ರ ಬಗ್ಗೆ ಹೇಳಬೇಕು? ಅವ್ರ ಜೀವನದ ಬಗ್ಗೆ ಹೇಳಬೇಕಾ? ಅವರ ನೆನಪಿನ ಶಕ್ತಿ ಬಗ್ಗೆ ಹೇಳಬೇಕಾ? ಅವರ ಪಾತ್ರಗಳ ಬಗ್ಗೆ ಹೇಳಬೇಕಾ? ಅವರ ಸಾಮಾಜಿಕ ಕಳಕಳಿ ಬಗ್ಗೆ ಹೇಳಬೇಕಾ? ಬೇರೆಯವ್ರಿಗೆ ಅವ್ರು ತೋರಿಸ್ತಿದ್ದಂತಹ ಗೌರವ, ಪಂಡಿತನಿಂದ ಪಾಮರನವರೆಗೂ ಒಂದೇ ಥರ ನಡೆಸ್ಕೊಳ್ತಾಯಿದ್ರು ಅಣ್ಣವರು. ಏಕೆಂತಂದರೆ ಅವನು ನಿರಕ್ಷರ ಕುಕ್ಷಾಗಿರ್ಬೋದು, ಇನ್ನೊಬ್ಬ ವಿದ್ಯಾವಂತ ಆಗಿರ್ಬೋದು, ಎಲ್ರಿಗೂ ಒಂದೇ ಬೆಲೆ ಕೊಡೋರು. ಗೊತ್ತಾಯ್ತಾ? ಅದಕ್ಕೇ ಎಲ್ರಿಗೂ ಒಂದೇ ಬೆಲೆ ಕೊಡೋದಕ್ಕೇ ಕರ್ನಾಟಕದ ಜನ ಅವರ ಹೃದಯ ಸಿಂಹಾಸನದಲ್ಲಿ ಅವರ ಆರಾಧ್ಯ ದೈವ ಅಂತ ಪೂಜೆ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಾಗೆ ಕೇವಲ ಸಿನಿಮಾಗಳ ಮೂಲಕ, ಈಗ ಸಿನಿಮಾಗಳ ಮೂಲಕ ಅಣ್ಣವ್ರ ಸಂದೇಶಗಳನ್ನ ಕೊಡ್ತಾ ಹೋದ್ರು. ಅಂದರೆ ಸಿನಿಮಾದಲ್ಲಿ ಹಿಂಗೆ ಇರಬೇಕು ಅಂತಲ್ಲ, ಬಟ್ ಅಣ್ಣವ್ರ ಸಿನಿಮಾಗಳು ನೋಡಿದಾಗ ನಮಗೆ ಈ ಥರ ಒಬ್ಬ ತಂದೆ ಇರಬೇಕು, ಈ ಥರ ಮಗ ಇರಬೇಕು, ಮಹಿಳೆಯರಿಗೆ ಈ ಥರ ಅಣ್ಣ ಇರಬೇಕು, ಅಥವಾ ಈ ಥರ ಒಬ್ಬ ಗಂಡ ಇರಬೇಕು ಅಂತೇಳಿ ಸಿನಿಮಾಗಳ ಮೂಲಕ ಕೊಟ್ಟಂಥ ಸಂದೇಶಗಳು, ಅದನ್ನು ಫಾಲೋ ಅಪ್ ಮಾಡಿದಂಥ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಈ ಒಂದು ಸಿನಿಮಾ ಪ್ರಜ್ಞೆ ಅಣ್ಣವ್ರಿಗೆ ಎಷ್ಟಿತ್ತು ಅನ್ನೋದು ಅಪ್ಪಾಜಿ ನಿಮ್ಮ ಇದರಲ್ಲಿ? ಏಕೆ ಅಂತಂದರೆ ರಾಜ್ಕುಮಾರ್ ಅಂತಹ ಯೋಗವಂತ ನಟ ಇನ್ನೊಬ್ಬ ದೊರಕಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ದೃಷ್ಟಿಗೆ. ನಿಜ ನಿಜ. ಯಾಕೆ ಅಂತಂತಂದರೆ ಈ ನವರಸಗಳು ಅಂತ ಏನು ಬರುತ್ತಲ್ಲ, 9 ರಸಗಳು, ಭೀಭತ್ಸ, ಭಯಾನಕ, ಕರುಣಾರಸ, ಯಾವುದೇ ಆಗಲಿ ಗೊತ್ತಾಯ್ತಾ, ಹಾಸ್ಯ ಆಗಿರ್ಬೋದು, ಗೊತ್ತಾಯ್ತಾ, ಶೃಂಗಾರ ಆಗಿರ್ಬೋದು, ಎಲ್ಲದನ್ನು ಪಾತ್ರ ಮಾಡೋದರಲ್ಲಿ ಅಣ್ಣವರಂಥ ನಿಸ್ಸೀಮವಾದಂತಹ ನಟನೆ ಇದೆಯಲ್ಲ, ಇನ್ನೊಬ್ಬ ನಟನಿಗೆ ಬರಲ್ಲ ಅಂತ ಹೇಳಬೇಕು. ಸಾರೋದಕ್ಕೆ ಒಂದು ಪಾತ್ರ ಸಿಗಬೇಕಾದ್ರೂ ಜನ್ಮಾಂತರದ ಪುಣ್ಯ ಇರಬೇಕು. ಯಾಕೆ ಅಂತಂತಂದರೆ ಒಂದು ಓಹಿಲೇಶ್ವರದಲ್ಲಿ ಮಾಡ್ತಾರೆ, ಒಬ್ಬರು ಬೇಡರ ಕಣ್ಣಪ್ಪನಾಗಿ ಮಾಡ್ತಾರೆ, ಒಬ್ಬರು ರಣಧೀರ ಕಂಠೀರವನಾಗಿ ಮಾಡ್ತಾರೆ, ಒಬ್ಬರು ಸತ್ಯ ಹರಿಶ್ಚಂದ್ರನಾಗಿ ಮಾಡ್ತಾರೆ. ಭಕ್ತಿಗೆ ಮತ್ತೊಂದು ಹೆಸರು ತುಕಾರಾಮ, ಭಕ್ತ ಕುಂಬಾರನ ಮಾಡ್ತಾರೆ. ಎಷ್ಟು ಜನಕ್ಕಿದೆ ಆ ಯೋಗ, ಗೊತ್ತಾಯ್ತಾ? ಅಣ್ಣವರು ಅಂತಂತಂದರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೊಡ್ಡ ಗ್ರಂಥ. ಅದಕ್ಕೆ ಒಬ್ಬರ ಕೈಲಿ ಮಾತಾಡೋಕ್ಕೆ ಇದು ಮಾಡೋಕ್ಕೆ ಆಗಲ್ಲ. ಆದಿಶೇಷನಿಗೆ 1000 ರೂಪಾಯಿ ಇರಬೇಕು ಅಣ್ಣವ್ರನ್ನ ಹೊಗಳೋದಕ್ಕೆ. ಯಾಕೆ ಅಂತಂದರೆ ಅವ್ರ ಪಾತ್ರದಲ್ಲಿ ಲೀನವಾಗ್ತಾ ಇದ್ದಿದ್ದನ್ನು ಆ ನಟರು ನಮಗೆ ಸಿಗ್ತಾನೇ ಇಲ್ಲ ಇವಾಗ ನೋಡೋಕ್ಕೆ, ಗೊತ್ತಾಯ್ತಾ? ಇವಾಗೆಲ್ಲ ಹಣಕ್ಕೆ ಪಾತ್ರ ಮಾಡ್ತಾರೆ, ಕೀರ್ತಿಗೆ ಪಾತ್ರ ಮಾಡ್ತಾರೆ.
ಆವಾಗ ಆ ಪಾತ್ರ ಅಂದರೆ ಏನು ಅಂತ ಜನಮನದಲ್ಲಿ ಅಚ್ಚೊತ್ತಕ್ಕೋಸ್ಕರ ಪಾಠ ಮಾಡಿದ ನಟ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಸೂಪರ್ ಸರ್.